ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್. ಇವತ್ತು ನೋಡಿ ಒಂದು ಬೌಲಷ್ಟು ಅನ್ನ ಉಳಿದಿದ್ರೆ ನಾವು ದಿಢೀರಾಗಿ ನೋಡಿ ಸಂಡಿಗೆನ ಮಾಡ್ಕೋಬೋದು. ನೋಡಿ ಅದನ್ನು ಮೊದಲಿಗೆ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಈ ರೀತಿ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೋಬಾರ್ದು, ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಬಿಡಬೇಕು. ನೋಡಿ ಈ ಥರ ನೀವು ಇದನ್ನು ನೋಡಿ ತೆಳ್ಳಗೆ ಮಾಡಿಕೊಂಡ್ರೆ ಇದನ್ನು ನಾವು ಕೈಯಿಂದಾನೇ ಸಂಡಿಗೆನ ಇಟ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಇಟ್ಕೊಂಡ್ರೆ ಚಕ್ಲಿ ಮನೆಯಲ್ಲಿ ಹಾಕ್ಕೊಂಡು ನಾವು ಚಕ್ಲಿ ಥರ ಇದನ್ನು ಸಂಡಿಗೆನ ಮಾಡ್ಕೋಬೋದು. ಇಷ್ಟು ಮಾಡಿಕೊಂಡ್ರೆ ನಾವು ಇದನ್ನು ಚಕ್ಲಿ ಥರನೂ ನಾವು ಸಂಡಿಗೆನ ಹಾಕ್ಕೋಬೋದು. ನೋಡಿ ಇವಾಗ ಇದನ್ನು ಎಲ್ಲ ಒಂದು ಪಾತ್ರೆಗೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ನೋಡಿ ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋಬೇಕು, ಯಾಕಂದರೆ ಅನ್ನದಲ್ಲಿ ನಾವು ಉಪ್ಪನ್ನು ಹಾಕಿರ್ತೀವಲ್ಲ ಅದಕ್ಕೆ. ಇಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಇದು ಬೇಕಿದ್ದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಕಾಣುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊರೋಣ. ಇವಾಗ ನೋಡಿ ಬಿಸಿಲಿಗೆ ಒಂದು ಪೇಪರ್ ಶೀಟ್ ಮೇಲೆ ನಾವು ಈ ಚಕ್ಲಿ ಮಾಡೋ ಮನೆಯಲ್ಲೇ ಈ ರೀತಿ ಹಾಕ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಒಮ್ಮೆ ಈ ರೀತಿ ಸಂಡಿಗೆನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಯಾವುದೇ ಅಕ್ಕಿ ಹಿಟ್ಟನ್ನು ಕುದಿಸ್ಬೇಕಂತಿಲ್ಲ, ರುಬ್ಬೇಕಂತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಇವಾಗ ಎಲ್ಲ ಸಂಡಿಗೆನ ನಾನು ಒಂದು 3-4 ದಿನ ಎಲ್ಲನೂ ಒಣಸಿ ಈ ರೀತಿ ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲನೂ ಚೆನ್ನಾಗಿ ಇದು ಒಣಗಿ ಬಂದಿದೆ. ಬನ್ನಿ ಇದನ್ನು ನಾನು ಇವಾಗ ನಿಮಗೆ ಒಂದೆರಡು ಕರಿದು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ಅನ್ನದಿಂದ ಮಾಡಿರೋದು ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಅಕ್ಕಿನ ನೆನೆಸಿ ರುಬ್ಬುವ ಅವಶ್ಯಕತೆನೇ ಇಲ್ಲ. ದಿಢೀರಾಗಿ ನೋಡಿ ಈ ರೀತಿ ಸಂಡಿಗೆನ ನಾವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅಕ್ಕಿ ಸಂಡಿಗೆ ಥರ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲನೂ ನಾನು ಇಲ್ಲಿ ಕರೆದು ಇಟ್ಟಿದ್ದೀನಿ. ಹಾಗೆ ಎಷ್ಟೊಂದು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ. ಹಾಗೆ ನೋಡಿ ಒಂದು ಇಲ್ಲಿ ನಾನು ಮುರಿದು ತೋರಿಸ್ತಾ ಇದ್ದೀನಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಇಲ್ಲಿ. ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.